ಹಾಡುಗಳ ಬಗ್ಗೆ ಮಾತಾಡಲೇಬೇಕು. ಸೊ ಇವತ್ತು ರಿಲೀಸ್ ಆದಂಥ ಹಾಡು ಸಖತ್ತಾಗಿದೆ. ಸೊ ಹಿಂದೆ ಬಂದಂಥ ಹಾಡು ಅಂತೂ ಏನ್ ಚಂದ ಕಾಣಿಸ್ತೀವಿ, ಸೂಪರ್ ಆಗಿತ್ತು ಹಾಡು. ಸೊ ಹಾಡುಗಳಿಂದನೇ ಎಲ್ಲರಿಗೂ ಬಹಳಷ್ಟು ಇಷ್ಟ ಆಗಿದೆ ಚಿತ್ರ. ಇನ್ನೇನು ಕಾಯ್ತಾ ಇದ್ದಾರೆ. ಅಂಡ್ ಆಲ್ಸೋ ಹ್ಯಾವ್ ಟು ಟಾಕ್ ಅಬೌಟ್ ಟೀಸರ್ ಟ್ರೈಲರ್. ಏನ್ ಇಂಟ್ರೊಡಕ್ಷನ್, ವಾವ್. ಆ ಸೀಟಲ್ಲಿ ಕೂರ್ಬಾರ್ದು, ಕೂರಂಗಿಲ್ಲ ಒಬ್ಬ. ಅದನ್ನ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಒಂದು ಮಜಾ, ಔಟ್ಪುಟ್ ಬಂದಾಗ ಇನ್ನೊಂದು ಮಜಾ. ಅದನ್ನ ನೋಡಿದಾಗ ಹೇಗಿತ್ತು ಫೀಲಿಂಗು? ನಮಗೆ ಆ್ಯಕ್ಚುಲಿ ಹಂಗೆ ನೋಡೋಕೆ ಹೋದರೆ ಆ ಪ್ರಾಸೆಸ್ನ ಪೂರ್ತಿಯಾಗಿ ಎಂಜಾಯ್ ಮಾಡೋಕ್ಕೂ ಆಗಲ್ಲ. ಬಿಕಾಸ್ ಅಲ್ಲಿ ಶೂಟ್ ಮಾಡಿಬಿಟ್ಟು ಆಮೇಲೆ ನಾವು ಫೈನಲ್ ಔಟ್ಪುಟ್ ನೋಡೋಲ್ಲ. ಶೂಟ್ ಮಾಡಾದ್ಮೇಲೂ ಅದ್ರದ್ದು ಎಡಿಟಿಂಗು ಆ ಪ್ರಾಸೆಸ್ ನೋಡ್ಕೊಂಡು ಬರ್ತೀವಲ್ಲ. ಬಟ್ ಖಂಡಿತವಾಗ್ಲೂ ಅಲ್ಲಿ ಯಾವಾಗ ಗೊತ್ತಾ ಫೀಲ್ ಆಗೋದು, ಎಲ್ಲರೂ ಅವ್ರ ಫೋನಲ್ಲಿ ನೋಡಿದಾಗ ದ್ಯಾಟ್ ಟೈಮ್ ಅದೇನೋ ಅದು ಬೇರೆನೇ ಕಿಕ್ ಅದು. ಬಟ್ ಯಾ ವಿ ವರ್ ವೆರಿ ಪ್ರೌಡ್ ಆಫ್ ದಟ್ ಔಟ್ಪುಟ್. ಓಕೆ, ಎಲ್ಲ ಸಾಫ್ಟ್ ಕ್ಯಾರೆಕ್ಟರ್ ಬೈ ನೀವು ಸ್ವಲ್ಪ ಮೃದು ಸ್ವಭಾವದವರು ಅಂತ ಹೇಳಿದ್ರಿ. ಬಟ್ ಇಲ್ಲಿ ಸಿನಿಮಾದಲ್ಲಿ ಪ್ಲೇ ಮಾಡಿರುವಂಥ ಕ್ಯಾರೆಕ್ಟರ್ ಸಾಫ್ಟ್ ಅಲ್ಲ. ಪ್ರಿಪ್ರೇಷನ್ ಹೇಗಿತ್ತು? ಅಷ್ಟೇನು ಪ್ರಿಪರೇಷನ್ಸ್ ಅಂತ ಏನು ಇರಲಿಲ್ಲ ಆ್ಯಕ್ಚುಲಿ ಇದಕ್ಕೆ. ಬಿಕಾಸ್ ನಾವು ತುಂಬಾ ಇದು ಮಾಡಿದ್ವಿ, ಲಾಟ್ಸ್ ಆಫ್ ಪ್ರಿಪರೇಷನ್ಸ್, ಬ್ಯಾಕ್ ಎಂಡ್ ಪ್ರಿಪರೇಷನ್ಸ್ ಇತ್ತು. ನಾನು ಕಾಜಲ್ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಸತಿ ಇದು ವರ್ಕ್ಶಾಪ್ಸ್ ಮಾಡಿದ್ವಿ. ಸೊ ರಿಹರ್ಸಲ್ಸ್ ಮಾಡಿದ್ವಿ. ಕೆಲವು ಸೀನ್ಸಲ್ಲಿ ಒನ್ ಟೇಕ್ ಇರೋ ಕೆಲವು ಸೀನ್ಸ್ನೆಲ್ಲ ತುಂಬ ರಿಹರ್ಸ್ ಮಾಡಿದ್ವಿ. ಸೊ ಅದು ಹೋಗ್ತಾ ಹೋಗ್ತಾ ಅದು ಬಂದುಬಿಡ್ತು. ಅಂದರೆ ಓಕೆ ಮೋಸ್ಟ್ಲಿ ಪಚ್ಚ ಹಿಂಗೆ ಇರಬೇಕು, ಹಂಗೆ ಇರಬೇಕು. ಸೊ ಆ ಕರೆಕ್ಟಾಗಿ ಡೈರೆಕ್ಟರ್ ಇಟ್ಟಿದ್ದ ಶಾರ್ಟ್ಸೂ ಹಂಗೆ ಇತ್ತು. ಸೊ ಐ ಥಿಂಕ್ ಒಂದು ಕೊಲಾಬ್ರೇಟಿವ್ ಪ್ರಾಸೆಸ್ಸಲ್ಲಿ ವಿ ಫೌಂಡ್ ಪಚ್ಚ. ಓಕೆ, ಸೊ ಹಾಗೆ ಚಿತ್ರಕಥೆ ನೈಜ ಘಟನೆ ಆಧಾರಿತದ್ದನ್ನು ತಗೊಂಡು ಎಳೆಯಾಗಿ ಪೋಣಿಸ್ಕೊಂಡು ಹೋಗಿರೋಂಥದ್ದು. ಒಂದೇ ಅಂತ ಹೇಳೋಕ್ಕಾಗಲ್ಲ, ಬಹಳಷ್ಟು ಘಟನೆಗಳನ್ನ ಸೊ ಸೀರೀಸ್ನ ಸ್ಟಿಚ್ ಮಾಡ್ಕೊಂಡು ಹೋಗಿರೋದು ಅಂತ ಹೇಳ್ತೀರಾ. ಸೊ ಈ ಒಂದು ಸ್ಕ್ರಿಪ್ಟು ನಿಮ್ಮನ್ನು ಅಪ್ರೋಚ್ ಮಾಡಿದಾಗ ಏನು ಅನ್ನಿಸ್ತು ನಿಮ್ಗೆ? ಅನಿಸ್ತಾ ಲೈಕ್ ನೈಜ ಘಟನೆ ಆಧಾರಿತ ಅಂದ ತಕ್ಷಣ ತುಂಬ ಸೆನ್ಸಿಬಲ್ ಆ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕಾಗತ್ತೆ, ಸೊ ಅದಕ್ಕೆ ಪ್ರಿಪರೇಷನ್ ಬೇಕಾಗತ್ತೆ ಅಂತ. ಸೊ ಹೇಗಿತ್ತು ಆ ಟೈಮ್? ಐ ಥಿಂಕ್ ಆ ಸ್ಕ್ರಿಪ್ಟ್ ಅಷ್ಟು ಸ್ಟ್ರಾಂಗ್ ಇತ್ತು. ನನಗೆ ಯೂಶ್ವಲಿ ನಮ್ಮ ಪ್ರಿಪರೇಷನ್ ಸ್ಕ್ರಿಪ್ಟ್ ಬೇಸ್ಡೇ ಇರುತ್ತೆ. ಸೊ ಎಷ್ಟಾಗುತ್ತೆ ಅಷ್ಟು ಸಲ ನಾವು ಸ್ಕ್ರಿಪ್ಟ್ ಓದ್ತಾ ಇರ್ತೀವಿ. ಆ್ಯಂಡ್ ಎವ್ರಿಥಿಂಗ್ ವಾಸ್ ಗಿವನ್ ಇನ್ ದ ಸ್ಕ್ರಿಪ್ಟ್. ಅಂದರೆ ನಮಗೆ ಜಾಸ್ತಿ ಏನು ಮಾಡೋ ಥರ ಇರಲಿಲ್ಲ. ಆ್ಯಂಡ್ ಅವ್ರು ಹೇಳ್ದಂಗೆ ನಾವು ವರ್ಕ್ಶಾಪ್ಸ್ ಎಲ್ಲ ಮಾಡಿದ್ವಿ. ಸೊ ಬಿಫೋರ್ ಗೋಯಿಂಗ್ ಟು ದ ಸೆಟ್ ಓನ್ಲಿ ಐ ಥಿಂಕ್ ನಾವು ಆಲ್ಮೋಸ್ಟ್ ಪ್ರಿಪೇರ್ ಆಗಿ ಹೋಗಿದ್ವಿ. ಸೊ ಅಲ್ಲೇ ನಮ್ಮ ಕ್ಯಾರೆಕ್ಟರ್ ಟೋನ್ ಹೇಗಿರುತ್ತೆ, ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ, ವೈಬ್ ಹೆಂಗಿರುತ್ತೆ ಅಂತ ಆಲ್ರೆಡಿ ಮೈಂಡಲ್ಲಿ ಸೆಟ್ ಮಾಡಿ ಹೋಗಿದ್ವಿ. ಸೊ ಐ ಥಿಂಕ್ ಅದಕ್ಕೋಸ್ಕರ ಆರಾಮಾಗಿ ತುಂಬ ಒಳ್ಳೆಯ ರೀತಿಯಲ್ಲಿ ಸ್ಮೂತ್ಲಿ ಆಯಿತು ಶೂಟ್ ಎಲ್ಲ. ಸೊ ಬಹುತೇಕ ಶೂಟಿಂಗ್ ಮೈಸೂರಿನಲ್ಲೇ ಆಗಿರೋದು. ಸೊ ನಿಮ್ಮ ಶೂಟಿಂಗ್ ಟೈಮ್ನಲ್ಲಿ ಮೈಸೂರಿನ ವಾತಾವರಣ ಆಗಿರ್ಬೋದು ಎಷ್ಟು ಖುಷಿ ಕೊಡ್ತು? ತುಂಬಾ ಖುಷಿ ಕೊಡ್ತು. ಫಸ್ಟ್ ಆಫ್ ಆಲ್ ಅಲ್ಲಿ ಟ್ರಾಫಿಕ್ ಇಲ್ಲ, ಅದೇ ಮೇನು. ಹೋಟೆಲ್ ಬಿಟ್ಟರೆ 5 ನಿಮಿಷ ಲೊಕೇಶನ್ನು, ಪ್ಯಾಕಪ್ ಆದರೆ 5 ನಿಮಿಷ ವಾಪಸ್ ಹೋಟೆಲು. ಸೊ ಆ್ಯಕ್ಚುಲಿ ಅಲ್ಲಿ ಏನು ಗೊತ್ತಾ, ಅಲ್ಲಿ ಫಸ್ಟ್ ಆಫ್ ಆಲ್ ನಮ್ದು ಫಸ್ಟ್ ಸಿನಿಮಾ ತುಂಬ ಅಂದರೆ ಕನ್ಸ್ಟೆಂಟ್ ಅಂತ ಹೇಳಲ್ಲ, ಬಟ್ ಒಂದು ಟೈಮ್ ಫ್ರೇಮ್ ಇರುತ್ತಲ್ವ, ಈ ಸಿನಿಮಾ ಈ ಟೈಮಲ್ಲಿ ಮುಗಿಸ್ಬೇಕು ಅನ್ನೋದು. ಆ್ಯಕ್ಚುಲಿ ದೇರ್ಸ್ ಅ ಲಾಟ್ ಆಫ್ ಪೀಸ್. ಆ ಊರಲ್ಲಿರೋ ಪೀಸೇ ಒಂಥರ ನಮಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಇಲ್ಲಿಂದ ಲೊಕೇಶನ್ ಹೋಗೋಷ್ಟೊತ್ತಿಗೆ ಅದೇನೇನೋ ಡಿಸ್ಟ್ರಾಕ್ಷನ್ಸ್, ಏನೇನೋ ಇರಿಟೇಷನ್ಸು ಅದೆಲ್ಲ ಯಾವುದೂ ಇರಲಿಲ್ಲ ಮೈಸೂರಲ್ಲಿ. ತುಂಬ ಅಚ್ಚುಕಟ್ಟಾಗಿ ತುಂಬ ನೀಟಾಗಿ ಮುಗಿಸ್ಕೊಂಡು ಬಂದ್ವಿ ಶೂಟಿಂಗ್. ಅದು ಹೋಗ್ತಾ ಹೋಗ್ತಾ ಕೆಲವು ಲೊಕೇಶನ್ಸಲ್ಲಿ ಸುಮಾರು ದಿನ ಶೂಟ್ ಮಾಡಿದ್ವಿ ಅಲ್ಲೇ. ಅದು ಹೋಗ್ತಾ ಹೋಗ್ತಾ ಅದು ಹೆಂಗೆ ಅಂದರೆ ಅಕ್ಕಪಕ್ಕ ಇರೋರು ಜನರೆಲ್ಲ ವಿ ಬಿಕೇಮ್ ಅ ಪಾರ್ಟ್ ಆಫ್ ದ ಯೂನಿಟ್. ಅವ್ರ ಮನೆಯಿಂದ ಊಟ ಎಲ್ಲ ತೊಗೊಂಡು ಬರೋರು ನಮಗೆ. ಸೊ ದ್ಯಾಟ್ ವಾಸ್ ಅ ವೆರಿ ನೈಸ್ ಥಿಂಗ್ ಟು ಸಿ. ಸೊ ಬಟ್ ಮೈಸೂರು ಐ ಥಿಂಕ್ ಉಳ್ಕೊಳೋಕ್ಕೂ ಕೆಲಸ ಮಾಡೋದಕ್ಕೂ ಒಂದು ಅದ್ಭುತವಾದ ಜಾಗ ಅದು. ಓಕೆ, ಸೊ ಅಲ್ಲಿರೋರೆಲ್ಲರೂ ಕೂಡ ಪಾರ್ಟ್ ಆಫ್ ಯೂನಿಟ್ ಆದರು ಅಂತ ಹೇಳ್ತಾರೆ. ಹಾಗಾದರೆ ಎಲ್ಲರೂ ಸಾಕಷ್ಟು ಪ್ರಶ್ನೆಯನ್ನು ಕೇಳಿರ್ತಾರೆ ತಮಗೆ ಮಾವನ ಬಗ್ಗೆ. ಸೊ ಯಾವುದು ತುಂಬ ಜಾಸ್ತಿ ಕೇಳಿದಂಥ ಪ್ರಶ್ನೆ? ಸೊ ಹೇಗೆ ನೀವು ರಿಯಾಕ್ಟ್ ಮಾಡ್ತಿದ್ರಿ ಅದಕ್ಕೆ? ಅವ್ರು ಅದು ಏನು ಕೇಳ್ತಾರೆ, ಬರ್ತಾರಾ ಸೆಟ್ಟಿಗೆ ಬರ್ತಾರಾ, ಕರ್ಕೊಂಡ್ಬನ್ನಿ ಒಂದಿನ ಮನೆಗೆ ಊಟ ಕರ್ಕೊಂಬ, ಹಂಗೆಲ್ಲ ಕೇಳಿದಾರೆ ಅವರು. ಸೊ ಅದನ್ನ ನೀವು ಶೇರ್ ಮಾಡಿದ್ದೀರಾ? ಅವ್ರಿಗೆಲ್ಲ ಹೇಳಿಲ್ಲ. ಇಲ್ಲ, ಬಟ್ ನನಗೊಬ್ಬ ಚಿಕ್ಕ ಹುಡುಗ ಸಿಕ್ಕದ. ಅಂದರೆ ಚಿಕ್ಕ ಹುಡುಗ ಅಂದರೆ ಮೋಸ್ಟ್ಲಿ 4-5 ಇಯರ್ಸ್ ಏನು, ಕಾರಲ್ಲಿ ಕೂತಿದ್ದ. ಕಾರಲ್ಲಿ ಬಂದು ತೋರಿಸಿದ್ರೆ ಇಷ್ಟು ದೊಡ್ಡ ಅಚ್ಚೆ ಕಿಚ್ಚ ಅಂತ, ಚಿಕ್ಕ ಹುಡುಗ. ನಾನು ಅವಾಗ ಫೋಟೋ ತೆಗೆದು ಕಳಿಸಿದೆ ದೀಪಮ್ಮನಿಗೆ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು. ಬಟ್ ಅದೇ ಅಷ್ಟೇ ಕೇಳೋರು, ಬರ್ತಾ ಇದಾರೆ ಸೆಟ್ಟಿಗೆ, ಕರ್ಕೊಂಡ್ಬನ್ನಿ ಒಂದಿನ, ನೀವು ಅವ್ರು ಆ್ಯಕ್ಟ್ ಮಾಡ್ತಾ ಇದಾರೆ ಸಿನಿಮಾದಲ್ಲಿ, ಇವೆಲ್ಲ ಕೇಳಿದ್ರು. ನಾನು ಹೇಳಿದೆ ಇಲ್ಲ ನೋಡಿ ಸಿನಿಮಾ ನೋಡಿ ಕ್ಲೈಮ್ಯಾಕ್ಸಲ್ಲಿ ಬರ್ತಾರೆ. ದಟ್ಸ್ ನೈಸ್. ಸೊ ಅಷ್ಟೇ ಅಲ್ಲ, ಚಿತ್ರದ ಚಿತ್ರೀಕರಣ ಟೈಮು ಕೂಡ ಬಹಳಷ್ಟು ಫನ್ನನ್ನು ನೀವು ಮಾಡಿದ್ದೀರಾ ಅಂತಲೂ ಹೇಳ್ತಿದ್ರಿ ವಿಷಯಗಳನ್ನು. ಕಿಚ್ಚ ಸುದೀಪ್ ಸರ್ ಅಂದ ತಕ್ಷಣ ಸೊ ತಾವು ಚಿತ್ರಕ್ಕೆ ಪ್ರಿಪರೇಷನ್ ಆಗೋ ಟೈಮ್ನಲ್ಲಿ ಸರ್ದು ಯಾವುದಾದ್ರೂ ಮೂವಿಗಳನ್ನ ನೋಡೋದು ಆ ಥರದ್ದು? ಬಿಕಾಸ್ ಆ ಹುಚ್ಚ ಗೆಟಪ್ಪು
ಮತ್ತೆ ಆ ಹುಚ್ಚನಲ್ಲಿ ಏನಾದ್ರು ನಾವು ಕಾಣ್ತೀವ ಹುಚ್ಚ ಟೈಮ್ ಆ್ಯಕ್ಚುಲಿ ಅದು ಸುಮಾರು ಇದೆ ನಮ್ಮ ಸಿನಿಮಾದಲ್ಲಿ. ಅದು ಗೊತ್ತಿದ್ದೆ ಅಂದರೆ ಗೊತ್ತಿಲ್ಲ, ಅಂದರೆ ಪ್ಲ್ಯಾನ್ ಮಾಡಲಿಲ್ಲ. ಬಟ್ ಕೆಲವು ಶಾರ್ಟ್ಸಲ್ಲಿ ಕೆಲವು ಟೇಕಿಂಗ್ಸಲ್ಲಿ ಅದು ಅನಿಸ್ತು, ಅಂದರೆ ಓಕೆ ಕೆಲವು ಕಡೆ ರೆಪ್ಲಿಕೇಟ್ ಆಗ್ತಾಯಿದೆ ಅಂತ ಅನಿಸ್ತು. ಬಟ್ ಇಟ್ ವಾಸ್ ನಾಟ್ ಇಂಟೆನ್ಷನಲ್. ಸೊ ದ್ಯಾಟ್ ವಾಸ್ ಅ ಗುಡ್ ಥಿಂಗ್. ಅಂದರೆ ಬಟ್ ಪ್ರಿಪರೇಷನ್ ಆ ಥರ ಪ್ರಿಪರೇಷನ್ ಮಾಡ್ಬೇಕಂತ ಹೇಳಿದ್ರೆ ಅವರೇ ಆ್ಯಕ್ಚುಲಿ ಫೋನ್ ಮಾಡಿದ್ರು ನನಗೆ. ಒಂದು 2-3 ಸೀನ್ ನೋಡಾದ್ಮೇಲೆ ಅವರೇ ಹೇಳಿದ್ರು ಒಂದ್ಸತಿ ರಂಗ SSLC ನೋಡು ಅಂತ. ಸೊ ಈ ಸೆಡ್ ಯು ಕ್ಯಾನ್ ಟೇಕ್ ಅ ಲಾಟ್ ಆಫ್ ಇನ್ಸ್ಪಿರೇಷನ್ ಫ್ರಮ್ ದ್ಯಾಟ್. ಆ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಮಾತಾಡೋ ಸ್ಟೈಲ್ ಆಗಿರ್ಬೋದು. ಪ್ಲಸ್ ಒಂದು ಇಮೋಷ್ನಲ್ ಸೀನಿಗೆ ಬಂದಾಗ ಆ ಸಿನಿಮಾದಲ್ಲಿ ಅವರು ಆ ಪಾತ್ರದಲ್ಲಿ ಹೆಂಗೆ ಮಾಡಿದಾರೋ ಈ ಸೆಡ್ ಅದರಿಂದ ಒಂದಿಷ್ಟು ರೆಫರೆನ್ಸಸ್ ತಗೋ ಅಂತ ಹೇಳಿದ್ರು. ಸೊ ದ್ಯಾಟ್ ವಾಸ್ ದ ಮೇನ್ ಥಿಂಗ್. ಈ ಸೆಡ್ ಒಂದ್ಸತಿ ರಂಗ SSLC ನೋಡು ಅಂತ ಹೇಳಿದ್ರು. ಸೊ ಬಹಳಷ್ಟು ಇನ್ಪುಟ್ಸ್ನ ಕೊಟ್ರ ಫ್ರಮ್ ದ ಸ್ಕ್ರಾಚ್, ಅಂದರೆ ಸ್ಕ್ರಿಪ್ಟ್ ನಾವು ಆ್ಯಕ್ಚುಲಿ ಬರೀ ಪ್ರೊಡಕ್ಷನ್ಗೆ ಹೋಗೋ ತನಕ ಮಾತ್ರ. ಅದಾದಮೇಲೆ ಹಿ ಡಿಂಟ್ ಇಂಟರ್ಫಿಯರ್ ಇನ್ ಎನಿಥಿಂಗ್, ನಾಟ್ ಅಟ್ ಆಲ್ ವಿತ್ ಎನಿಥಿಂಗ್. ಅಂದರೆ ಡೈಲಿ ರಶಸ್ ನಾವು ಕಳಿಸ್ಕೊಡ್ತಾ ಇದ್ವಿ, ಅದನ್ನ ನೋಡ್ತಾ ಇದ್ರು. ಬಟ್ ತೀರಾ ಅಂದರೆ ಓಕೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಏನೂ ಹೇಳಿಲ್ಲ. ಬಟ್ ನಮ್ದು ಏನೇ ಪ್ರಿಪರೇಷನ್ಸ್ ಇದ್ರೂ ನಾವು ಸಿನಿಮಾ ಸೆಟ್ಟಿಗೆ ಹೋಗೋ ಮುಂಚೆ ಇತ್ತು. ಸೊ ಆಲ್ಮೋಸ್ಟ್ 1 ವೀಕ್ ಹೈದ್ರಾಬಾದಲ್ಲಿ ಕೂತ್ಕೊಂಡ್ವಿ, ಇಲ್ಲಿ ಕೂತ್ಕೊಂಡು ಸೀನ್ ಬೈ ಸೀನ್ ಹೋದ್ವಿ. ಸೀನ್ ಬೈ ಸೀನ್ ಹೋದಾಗ ಓಕೆ ಈ ಸೀನ್ನ ಹಿಂಗೆ ಶೂಟ್ ಮಾಡಿ ಹಂಗೆ ಶೂಟ್ ಮಾಡಿ ಅಂತ. ಸೊ ಒಂದು ಸುಮಾರಷ್ಟು ಒಂದು ಪ್ರಿಪರೇಷನ್ ಅವರೇ ಹೇಳ್ಕೊಟ್ರು ನನಗೆ. ಸೊ ಅದಾದಮೇಲೆ ವಿ ಜಸ್ಟ್ ಹ್ಯಾಡ್ ಟು ಗೋ ಡೂ ಆ ಜಾಬ್. ಓಕೆ. ಸೊ ಸೆಟ್ನಲ್ಲಿ ದ ಚಾಲೆಂಜಿಂಗ್ ಒಂದು ಸಿಚುಯೇಷನ್ ಇತ್ತು ಮೇಡಮ್, ಚಾಲೆಂಜಿಂಗ್ ಅನ್ನೋದಾದರೆ ಯಾವುದದು? ಚಾಲೆಂಜಿಂಗ್ ಗೊತ್ತಿಲ್ಲ, ಬಟ್ ಐ ಥಿಂಕ್ ನಮ್ಮಿಬ್ರದ್ದು ಒಂದು ಸೀನ್ ಇತ್ತು, ಅದು ನಾವು 1 ಶಾರ್ಟಲ್ಲಿ ಮಾಡಬೇಕಿತ್ತು. ಸೊ ಅದು ಐ ಥಿಂಕ್ ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತು ಆ್ಯಂಡ್ ತುಂಬ ಇಂಟೆನ್ಸ್ ಸೀನ್ ಅದು. ಸೊ ನಾವು ಅದೇ ರಿಹರ್ಸಲ್ ಎಲ್ಲ ಮಾಡಿದ್ವಿ. ಆಮೇಲೆ ಸೆಟ್ಗೆ ಬಂದು ಮಾರ್ಕಿಂಗ್ ಸ್ವಲ್ಪ ಮಾಡಿ ಆಮೇಲೆ ಸರ್ ಮೇಡ್ ಶೋರ್ ದಟ್ ವಿ ಆರ್ ನಾಟ್ ಡಿಸ್ಟರ್ಬ್ಡ್, ಎಲ್ಲರೂ ಆಚೆ ಕಳಿಸಿ ಐ ಥಿಂಕ್ ಇಟ್ ಕೇಮ್ ಔಟ್ ವೆಲ್ ಅನಿಸುತ್ತೆ. ಸೊ ದಟ್ ಸೀನ್ ಐ ಲೈಕ್, ದಟ್ ವಾಸ್ ಗುಡ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.